ಕೊನೆಗೂ ಓಪೋ ಫೈಂಡ್ ಎಕ್ಸ್ ಸೀರೀಸ್ ನ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಫೋನ್ ನಮ್ಮ ಕೈಗೆ ಸಿಕ್ಕಿದೆ. ಈಗ ನಮ್ಮ ಹತ್ರ ಇರೋ ಈ ಫೋನ್ ನ ಹೆಸರು ಓಪೋ ಫೈಂಡ್ ಎಕ್ಸ್ 9s. ಈ ಫೋನ್ ನೋಡೋದಕ್ಕೆ ಕಾಂಪ್ಯಾಕ್ಟ್ ಆಗಿದ್ರು ಪರ್ಫಾರ್ಮೆನ್ಸ್, ಕ್ಯಾಮೆರಾ, ಬ್ಯಾಟ್ರಿ ಎಲ್ಲದರಲ್ಲೂ ಫ್ಲಾಗ್ಶಿಪ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಇದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಇದರ 50 ಮೆಗಾ ಪಿಕ್ಸೆಲ್ ಸೋನಿ LYT700 ಮೇನ್ ಕ್ಯಾಮೆರಾ ಮತ್ತೆ 50 ಮೆಗಾ ಪಿಕ್ಸೆಲ್ 3x ಟೆಲಿಫೋಟೋ ಕ್ಯಾಮೆರಾ ಹಾನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತು. ಕಾಂಪ್ಯಾಕ್ಟ್ ಸೈಜ್ ಫೋನ್ ಅಂದ್ರೆ ಕಾಂಪ್ರಮೈಸ್ ಸ್ವಲ್ಪ ಇರುತ್ತೆ ಅಲ್ವಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಈ ಫೋನ್ ನಿಮ್ಮ ಮೈಂಡ್ ಸೆಟ್ನೇ ಚೇಂಜ್ ಮಾಡುತ್ತೆ. ಇದನ್ನ ನಾನು ಕೆಲವು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಬ್ಯಾಕಪ್ ಇಂದ ಕ್ಯಾಮ್ರಾ ಕ್ವಾಲಿಟಿವರೆಗೂ, ಗೇಮಿಂಗ್ ಇಂದ ಸಾಫ್ಟ್ವೇರ್ ಸ್ಮೂತ್ನೆಸ್ ವರೆಗೂ ಎಲ್ಲವನ್ನು ಪ್ರಾಪರ್ ಆಗಿ ಟೆಸ್ಟ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋಲಿ ಓಪೋ ಫೈಂಡ್ ಎಕ್ಸ್ 9s ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಈ ಫೋನ್ ವರ್ತ್ ಇದೆಯಾ, ಯಾರಿಗೆ ಇದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ, ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ತಗೊಳ್ಬೇಕಾ ಬೇಡವಾ, ಎಲ್ಲದ್ರ ಬಗ್ಗೆ ನಾನು ಈ ವಿಡಿಯೋಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಫೋನ್ ರಿವ್ಯೂ ಮಾಡೋದಕ್ಕೆ ಕಲರ್ಸ್ ಮೊಬೈಲ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರೂ ಫೋನ್ ನ ಪ್ರೀ ಬುಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ಫಸ್ಟ್ ನಾವು ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಜೊತೆಗೆ ನಮಗೆ 80 ವ್ಯಾಟ್ ಸೂಪರ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ, ಟೈಪ್ ಸಿ ಕೇಬಲ್ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಇದೆ, ಡಾಕ್ಯುಮೆಂಟೇಶನ್ ಸಿಗುತ್ತೆ, ಒಂದು ಪ್ರೀಮಿಯಂ ಕ್ವಾಲಿಟಿಯ ಪ್ರೊಟೆಕ್ಟಿವ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಡಿಸ್ಪ್ಲೇ ಮೇಲೆ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಇದೆ. ಇದರ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ, ನೀವೇನು ಎಕ್ಸ್ಟ್ರಾ ಖರ್ಚು ಮಾಡೋದೇನು ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದರ ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ ನಮ್ಗೆ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB ರ್ಯಾಮ್, 256GB ಸ್ಟೋರೇಜ್ ಹಾಗೂ 12GB ರ್ಯಾಮ್, 512GB ಸ್ಟೋರೇಜ್. ಈಗ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಹಾನೆಸ್ಟ್ಲಿ ಈ ಫೋನ್ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಕ್ಯಾಟಗರಿಯಲ್ಲಿ ತುಂಬಾ ಪ್ರೀಮಿಯಂ ಫೀಲ್ ನ ಕೊಡುತ್ತೆ. ಬ್ಯಾಕ್ ಸೈಡ್ ಮ್ಯಾಟ್ ಫಿನಿಶಿಂಗ್ ಇದೆ, ಅದರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಏನು ಕಾಣಿಸೋದಿಲ್ಲ. ಕ್ಯಾಮ್ರಾ ಮಾಡ್ಯೂಲ್ ಕ್ಲೀನ್ ಆಗಿದೆ ಮತ್ತೆ ಮಿನಿಮಲ್ ಡಿಸೈನ್ ಇದೆ ಇದರಲ್ಲಿ. ಓಪೋ ಈ ಬಾರಿ ಡಿಸೈನ್ ಸಿಂಪಲ್ ಆಗಿ ಇಟ್ಕೊಂಡು ಪ್ರೀಮಿಯಂ ಲುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಇದು 3 ಕಲರ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಸನ್ಸೆಟ್ ಆರೆಂಜ್, ಲ್ಯಾವೆಂಡರ್ ಸ್ಕೈ ಹಾಗೆ ಮಿಡ್ ನೈಟ್ ಗ್ರೇ. ಈ 3 ಕಲರ್ಸ್ ಕೂಡ ಚೆನ್ನಾಗಿದಾವೆ. ಆದ್ರೆ ನನಗೆ ಈ ಆರೆಂಜ್ ಕಲರ್ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಫೋನ್ 202 ಗ್ರಾಮ್ ವೆಯ್ಟ್ ಇದೆ, 7.99 ಥಿಕ್ನೆಸ್ ನ ಹೊಂದಿದೆ. ಫೋನ್ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ನಮಗೆ ತಕ್ಷಣ ಲೈಟ್ ವೈಟ್ ಹಾಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ಒನ್ ಹ್ಯಾಂಡ್ ಯೂಸೇಜ್ ತುಂಬಾ ಈಸಿ ಆಗಿರುತ್ತೆ. ಲಾಂಗ್ ಟೈಮ್ ಯೂಸ್ ಮಾಡಿದ್ರು ನಮಗೆ ಹ್ಯಾಂಡ್ ಏನು ಸ್ಟ್ರೈನ್ ಫೀಲ್ ಆಗೋದಿಲ್ಲ. ಮತ್ತೆ ಇದರಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಈ ಫ್ರೇಮ್ ಮೆಟಾಲಿಕ್ ಫಿನಿಶಿಂಗ್ ಜೊತೆಗೆ ಬಂದಿರುತ್ತೆ. ಮತ್ತೆ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ಇದಕ್ಕೆ IP68 ಮತ್ತೆ IP69 ವಾಟರ್ ಹಾಗೆ ಡಸ್ಟ್ ರೆಸಿಸ್ಟೆಂಟ್ ಕೂಡ ಸಿಗುತ್ತೆ. ಅಂದ್ರೆ ವಾಟರ್ ಸ್ಪ್ಲಾಶಸ್ ಅಥವಾ ರೈನ್ ಬಗ್ಗೆ ಟೆನ್ಷನ್ಸೇ ಬೇಡ ನಿಮ್ಗೆ. ಸ್ಪ್ಲಾಶ್ ಟಚ್ ಕೂಡ ಇದ್ರ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದಕ್ಕೆ SGS 5 ಸ್ಟಾರ್ ಡ್ರಾಪ್ ರೆಸಿಸ್ಟೆನ್ಸ್ ಆಗಿದೆ. ಹಾಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಇದಕ್ಕೆ ಸಿಗುತ್ತೆ. ಅದರಿಂದ ಇದರ ಡ್ಯೂರಾಬಿಲಿಟಿ ಕೂಡ ಚೆನ್ನಾಗಿದೆ. ಪರ್ಸನಲಿ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಲವರ್ಸ್ಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಾವು ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ಕಡೆ ಬಂದ್ರೆ ಈ ಫೋನ್ ಕೆಳಗಡೆ USB ಟೈಪ್ ಸಿ ಪೋರ್ಟ್ ಇದೆ, ಸ್ಪೀಕರ್ ಗ್ರಿಲ್ ಸಿಗುತ್ತೆ, ಮೈಕ್ರೋಫೋನ್ಸ್ ಇದಾವೆ. ಮತ್ತೆ ಇದರಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ಆದ್ರೆ ಇದರಲ್ಲಿ ನಮಗೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಆಗೋದಿಲ್ಲ. ಮತ್ತೆ ಫೋನ್ ಮೇಲೆ IR ಬ್ಲಾಸ್ಟರ್ ಸಿಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಮತ್ತೆ ವಾಲ್ಯೂಮ್ ರಾಕರ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಓಪೋ ಸ್ನ್ಯಾಪ್ ಕೀ ಸಿಗುತ್ತೆ. ಇದನ್ನ ನಾವು ಕಸ್ಟಮೈಸ್ ಮಾಡ್ಕೋಬಹುದು. ಡಬಲ್ ಟ್ಯಾಪ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ, ಹೋಲ್ಡ್ ಮಾಡಿದ್ರೆ ಕ್ವಿಕ್ ಆಕ್ಷನ್ ಯೂಸ್ ಮಾಡ್ಕೋಬಹುದು. ಡೈಲಿ ಯೂಸೇಜ್ ಅಲ್ಲಿ ಹಾನೆಸ್ಟ್ಲಿ ಇದು ಯೂಸ್ಫುಲ್ ಫೀಚರ್ ಅಂತ ಅನಿಸ್ತು. ಇದಲ್ಲದೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಸೌಂಡ್ ಕ್ವಾಲಿಟಿ ಲೌಡ್ ಹಾಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಬೇಸ್ ಕೂಡ ಡೀಸೆಂಟ್ ಆಗಿದೆ. ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.59 ಇಂಚಸ್ ಪ್ರೋ XDR AMOLED ಡಿಸ್ಪ್ಲೇ ಸಿಗುತ್ತೆ. ಕಾಂಪ್ಯಾಕ್ಟ್ ಸೈಜ್ ಡಿಸ್ಪ್ಲೇ ಆಗಿದ್ರು ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಇಮ್ಮರ್ಸಿವ್ ಆಗಿರುತ್ತೆ. ಮತ್ತೆ ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ, 240 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಅದರಿಂದ ಸ್ಕ್ರೋಲಿಂಗ್ ಹಾಗೆ ಅನಿಮೇಷನ್ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಜೊತೆಗೆ ಇದರಲ್ಲಿ 10 ಬಿಟ್ ಕಲರ್ಸ್ಗಳು ಬರುತ್ತೆ. HDR10+ ಸಪೋರ್ಟ್ ಮಾಡುತ್ತೆ. ಮತ್ತೆ ಡೋಲ್ಬಿ ವಿಷನ್ ಸಪೋರ್ಟ್ ಕೂಡ ಇದರಲ್ಲಿ ಇದೆ. OTT ಆಪ್ಸ್ ಅಲ್ಲಿ ಪ್ರಿಪೇರ್ HDR ಸಪೋರ್ಟ್ ಇದೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನಾವು ನೋಡಬಹುದು. ಡಿಸ್ಪ್ಲೇ ಕಲರ್ಸ್ ವೈಬ್ರೆಂಟ್ ಆಗಿ ಬರುತ್ತೆ. HDR ಕಂಟೆಂಟ್ಸ್ ನೋಡುವಾಗ ಕಾಂಟ್ರಾಸ್ಟ್ ಮತ್ತೆ ಬ್ಲಾಕ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೆಸಲ್ಸ್ ತುಂಬಾ ಸ್ಲಿಮ್ ಆಗಿದಾವೆ. ಮತ್ತೆ ಚಿನ್ ಕೂಡ ಕಡಿಮೆ ಇದೆ. ಮತ್ತೆ ಇದರಲ್ಲಿ 95.4% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಅದರಿಂದ ಫ್ರಂಟ್ ಲುಕ್ ಪ್ರೀಮಿಯಂ ಫೀಲ್ ಕೊಡುತ್ತೆ. 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ.
3600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಕೂಡ ನಾವು ಯೂಸ್ ಮಾಡಿದ್ರು ವಿಸಿಬಿಲಿಟಿ ಇಶ್ಯೂಸ್ ಏನು ಬರೋದಿಲ್ಲ. ಮತ್ತೆ ಇದರಲ್ಲಿ 3840 ಹರ್ಟ್ಸ್ PWM ಡಿಮ್ಮಿಂಗ್ ಕೂಡ ಸಿಗುತ್ತೆ. ಬ್ರೈಟ್ನೆಸ್ ಕಡಿಮೆ ಮಾಡಿ ಯೂಸ್ ಮಾಡಿದ್ರು ಫ್ಲಿಕರಿಂಗ್ ಏನೂ ಆಗೋದಿಲ್ಲ. ಇದರಲ್ಲಿ 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರೋದ್ರಿಂದ ಫಾಸ್ಟ್ ಆಗಿ ಅಕ್ಯುರೇಟ್ ಆಗಿ ವರ್ಕ್ ಮಾಡುತ್ತೆ. ನೀವು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಇದು ಓಪನ್ ಆಗಿಬಿಡುತ್ತೆ. ಇದರ ಪೊಸಿಷನ್ ಪರ್ಫೆಕ್ಟ್ ಆಗಿದೆ. ಹ್ಯಾಪ್ಟಿಕ್ಸ್ ಕೂಡ ಫ್ಲಾಗ್ಶಿಪ್ ಲೆವೆಲ್ ಅಂತಾನೆ ಅನ್ಸುತ್ತೆ. ಟೈಪಿಂಗ್ ಮಾಡುವಾಗ ವೈಬ್ರೇಷನ್, ಫೀಡ್ಬ್ಯಾಕ್, ಪ್ರೀಮಿಯಂ ಫೀಲ್ನ ಕೊಡುತ್ತೆ. ನೆಕ್ಸ್ಟ್ ನಾವು ಇವಾಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ MediaTek Dimensity 9500S ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗುತ್ತೆ. ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಆದ್ರೆ ಇನ್ನು ಬೆಟರ್ ಪ್ರೊಸೆಸರ್ನ ಇದರಲ್ಲಿ ಕೊಡ್ಬೋದಾಗಿತ್ತು. ಆದ್ರೆ ಇದರಲ್ಲಿ LPDDR5X ರ್ಯಾಮ್ ಇದೆ ಮತ್ತೆ UFS 4.1 ಸ್ಟೋರೇಜ್ ಸಪೋರ್ಟ್ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಇದರಲ್ಲಿ ನಮಗೆ 2,13,000 UFS ಸ್ಕೋರ್ ಬರುತ್ತೆ. ಇದು ಜಾಸ್ತಿ ಇದೆ. ಇದರಿಂದ ಇದರ ಆಪ್ ಲೋಡಿಂಗ್ ಟೈಮಿಂಗ್ ಫಾಸ್ಟ್ ಆಗಿರುತ್ತೆ. ಆಪ್ಸ್ ನ ಬೇಗ ಓಪನ್ ಮಾಡುತ್ತೆ. ಸ್ಮೂತ್ನೆಸ್ ಕೂಡ ಅಬ್ಸಲ್ಯೂಟ್ಲಿ ಫ್ಲಾಗ್ಶಿಪ್ ಲೆವೆಲ್ ಅಂತ ಹೇಳ್ಬೋದು. ಇದರಲ್ಲಿ 28,84,000 ಅಂತ ಸ್ಕೋರ್ ಬರುತ್ತೆ. ಇದರ ಸ್ಕೋರ್ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಫ್ಲಾಗ್ಶಿಪ್ ಲೆವೆಲ್ ಅಂತ ಹೇಳ್ಬೋದು. ಆಪ್ಸ್ಗಳು ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಮತ್ತೆ ಆನಿಮೇಷನ್ಸ್ ಲ್ಯಾಗ್ ಫೀಲ್ ಏನು ಅನ್ಸೋದಿಲ್ಲ. ಇನ್ನು ಗೇಮಿಂಗ್ ಕಡೆ ಬಂದ್ರೆ ಇದರ BGMI ಅಲ್ಲಿ ಅಲ್ಟ್ರಾ HDR ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಹಾಗೆ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ಅಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 120 FPS ವರೆಗೂ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಜಾಸ್ತಿ ಕಾಣಿಸೋದಿಲ್ಲ. ಲ್ಯಾಗ್ ಫೀಲ್ ಕೂಡ ಅಷ್ಟೊಂದು ಆಗೋದಿಲ್ಲ. ಇದರ ಗೈರೋಸ್ಕೋಪ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಲಾಂಗ್ ಗೇಮಿಂಗ್ ಸೆಷನ್ಸ್ ಮಾಡಿದಾಗ ಫೋನ್ ವಾರ್ಮ್ ಆಗುತ್ತೆ. ಆದ್ರೆ ಓವರ್ ಹೀಟಿಂಗ್ ಇಶ್ಯೂಸ್ ಏನು ಈ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಲಾರ್ಜ್ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ. ಇದರಿಂದ ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಆದ್ರೆ ಇದರಲ್ಲಿ 73% CPU ಥ್ರಾಟಲ್ ಬರುತ್ತೆ. ಮತ್ತೆ ಇದರ ಬ್ಯಾಟ್ರಿ ಡ್ರೈನ್ ಹಾಗೆ ಟೆಂಪರೇಚರ್ನ ಕೂಡ ನಾವು ಚೆಕ್ ಮಾಡಿದ್ವಿ. ಈ ಫೋನ್ 50% ಇಂದ 41% ವರೆಗೂ ಬ್ಯಾಟ್ರಿ ಡ್ರೈನ್ ಆಯಿತು. ಮತ್ತೆ 28°C ಇಂದ 42°C ವರೆಗೂ ಹೀಟ್ ಆಯಿತು. ಇದು ಸ್ವಲ್ಪ ವಾರ್ಮ್ ಆಗುತ್ತೆ, ಆದರೆ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಕಾಂಪ್ಯಾಕ್ಟ್ ಫೋನ್ ಆಗಿದ್ರೂ ಪರ್ಫಾರ್ಮೆನ್ಸ್ ಅಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅನ್ನೋದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಕಲರ್ OS 16 ಅಲ್ಲಿ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ 16 ಅಲ್ಲಿ ಬರುತ್ತೆ. ಆದರೆ ಈ ಫೋನ್ಗೆ SDR ಅಪ್ಡೇಟ್ ಸಿಗುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಆದರೆ ನನ್ನ ಪ್ರಕಾರ ಇದಕ್ಕೆ 5 ಇಯರ್ಸ್ ಮೇಜರ್ ಆಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ, 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ಬೋದು. ಮತ್ತು ಇದರಲ್ಲಿ ನಿಮಗೆ ಸ್ಮೂತೆಸ್ಟ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆನಿಮೇಷನ್ ಸೀಮ್ಲೆಸ್ ಆಗಿರುತ್ತೆ. ಆ್ಯಪ್ ಸ್ವಿಚಿಂಗ್ ಸ್ಮೂತ್ ಆಗಿರುತ್ತೆ. ಇದರಲ್ಲಿ ನಮಗೆ ಅಡ್ವಾನ್ಸ್ಡ್ ಪ್ರೀ ರೆಂಡರಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಅದರಿಂದ ನಿಮಗೆ ಇದರಲ್ಲಿ ಇಷ್ಟು ಸ್ಮೂತ್ ಆನಿಮೇಷನ್ಸ್ಗಳು ಸಿಗುತ್ತೆ. ಜೊತೆಗೆ ಫೋಟೋಸ್ ಆ್ಯಪಲ್ಲಿ ಡೆಡಿಕೇಟೆಡ್ AI ಎಡಿಟರ್ ಸಿಗುತ್ತೆ. ಇದರ AI ಪೋರ್ಟ್ರೇಟ್ ಗ್ಲೋ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಲೈಟ್ನಿಂಗ್ ಮತ್ತು ಸ್ಕಿನ್ ಟೋನ್ ಆಟೋಮೆಟಿಕಲಿ ಅಡ್ಜಸ್ಟ್ ಮಾಡುತ್ತೆ. ಜೊತೆಗೆ AI ಮೈಂಡ್ ಸ್ಪೇಸ್ ಸಿಗುತ್ತೆ. ನೀವು 3 ಫಿಂಗರ್ ಇಂದ ನೀವು ಸ್ವೈಪ್ ಅಪ್ ಮಾಡಿದ್ರೆ ಸ್ಕ್ರೀನ್ ಕಂಟೆಂಟ್ ಸೇವ್ ಆಗುತ್ತೆ. ಮತ್ತೆ ಇದರಲ್ಲಿ ಜೆಮಿನಿ ಇನ್ ಬಿಲ್ಡ್ ಆಗಿ ಬರುತ್ತೆ. ಇದರಲ್ಲಿ O+1 ಕನೆಕ್ಟ್ ಫೀಚರ್ ಸಿಗುತ್ತೆ. ಇದನ್ನ ವಿಂಡೋಸ್ ಅಥವಾ ಮ್ಯಾಕ್ OS ಅಲ್ಲಿ ನಾವು ಫೋನ್ನ ಕಂಟ್ರೋಲ್ ಮಾಡ್ಬೋದು. ಫೈಲ್ಸ್ನ ಸೆಂಡ್ ಅಂಡ್ ರಿಸೀವ್ ಕೂಡ ಮಾಡ್ಕೋಬಹುದು. ಓವರಾಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಫ್ಲಾಗ್ಶಿಪ್ ಲೆವೆಲ್ ಸ್ಮೂತ್ನೆಸ್ ಕೊಡುತ್ತೆ. ಈಗ ನಾವು ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 50 ಮೆಗಾಪಿಕ್ಸೆಲ್ ಸೋನಿ LYT 700 ಮೇನ್ ಕ್ಯಾಮ್ರಾ ಸಿಗುತ್ತೆ. 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. 50 ಮೆಗಾಪಿಕ್ಸೆಲ್ 3x ಟೆಲಿಫೋಟೋ ಕ್ಯಾಮೆರಾ ಕೂಡ ಸಿಗುತ್ತೆ. ಫ್ರಂಟ್ ಅಲ್ಲಿ 32 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಈಗ ಫೋಟೋಸ್ ಕಡೆ ಬಂದ್ರೆ, ಡೇ ಲೈಟ್ ಫೋಟೋಸ್ ತುಂಬಾ ಶಾರ್ಪ್ ಆಗಿ ಬರುತ್ತೆ. ಕಲರ್ಸ್ ನ್ಯಾಚುರಲ್ ಆಗಿದಾವೆ. ಓಪೋ ಕಲರ್ಸ್ನ ಅನ್ನೆಸೆಸರಿ ಆಗಿ ಯಾವತ್ತೂ ಬೂಸ್ಟ್ ಮಾಡೋದಿಲ್ಲ. ಡೈನಮಿಕ್ ರೇಂಜ್ ಇದರಲ್ಲಿ ಚೆನ್ನಾಗಿದೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಮತ್ತೆ ಟೆಲಿಫೋಟೋ ಕ್ಯಾಮ್ರಾ ಹಾನೆಸ್ಟ್ಲಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. 3x ಝೂಮ್ ಫೋಟೋಸ್ ಅಲ್ಲಿ ಕೂಡ ಡೀಟೇಲ್ಸ್ ಚೆನ್ನಾಗಿ ಬರ್ತಾ ಇದೆ. ಪೋರ್ಟ್ರೇಟ್ ಫೋಟೋಸ್ ಕೂಡ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡ್ತಾ ಇದೆ. ಎಚ್ ಡಿಟೆಕ್ಷನ್ ಅಕ್ಯೂರೇಟ್ ಆಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕಲರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದೆ. ಮೇನ್ ಕ್ಯಾಮ್ರಾ ಜೊತೆಗೆ ನಾವು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೂ ಕಲರ್ ಡಿಫ್ರೆನ್ಸ್ ಜಾಸ್ತಿ ಏನು ನಮಗೆ ಕಾಣಿಸೋದಿಲ್ಲ. ಮತ್ತೆ ಲೋ ಲೈಟ್ ಫೋಟೋಗ್ರಫಿ ಕೂಡ ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. ನೈಟ್ ಮೋಡ್ ಲೈಟ್ ಕಂಟ್ರೋಲ್ ಕೂಡ ಚೆನ್ನಾಗಿ ಮಾಡ್ತಾ ಇದೆ. ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ 4K ವಿಡಿಯೋಸ್ನ 60 FPS ಅಲ್ಲಿ ನಾವು ರೆಕಾರ್ಡ್ ಮಾಡ್ಬೋದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಕಲರ್ಸ್ ಕೂಡ ನ್ಯಾಚುರಲ್ ಆಗಿದ್ದಾವೆ. ವಾಕಿಂಗ್ ಶೂಟ್ಸ್ ಕೂಡ ಯೂಸಬಲ್ ಅಂತ ಹೇಳ್ಬೋದು.
ಇನ್ನು ಸೆಲ್ಫಿ ಫೋಟೋಸ್ ಕಡೆ ಬಂದರೆ ಡೇ ಟೈಮಲ್ಲಿ ಡೀಟೇಲ್ಸ್ ಸ್ವಲ್ಪ ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ಕೆಲವು ಫೋಟೋಸಲ್ಲಿ ಡೈನಮಿಕ್ ರೇಂಜ್ ಅಥವಾ HDR ಪ್ರೊಸೆಸಿಂಗ್ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಕೆಲವು ಸೀನ್ಸಲ್ಲಿ ಬ್ಯಾಕ್ಗ್ರೌಂಡ್ ಲೈಟ್ನಿಂಗ್ ಸ್ವಲ್ಪ ಜಾಸ್ತಿ ಇರೋ ಥರ ಕಾಣಿಸುತ್ತೆ. ಸೆಲ್ಫಿ ಫೋಟೋಸ್ ನೋಡಿದಾಗ ಕೆಲವು ಕಡೆ ಹೇರ್ ಲೈನ್ ಹತ್ರ ಎಡ್ಜ್ ಡಿಟೆಕ್ಷನ್ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಅನಿಸುತ್ತೆ. ಎಡ್ಜ್ ಡಿಟೆಕ್ಷನಲ್ಲಿ ಇದರಲ್ಲಿ ಸ್ವಲ್ಪ ಇಶ್ಯೂ ಕಾಣಿಸುತ್ತೆ. ಹಾಗೆ ಲೋ ಲೈಟಲ್ಲಿ ನಮಗೆ ಫೋಟೋಸ್ ನೋಡಿದ್ರೆ ಅಟ್ಲೀಸ್ಟ್ ಲೋ ಲೈಟ್ ಫೋಟೋಸ್ ಸ್ವಲ್ಪ ಬ್ರೈಟ್ ಆಗಿ ಬರ್ತಾ ಇದೆ. ಡೀಟೇಲ್ಸ್ ಇಲ್ಲಿ ಕೂಡ ಸ್ವಲ್ಪ ಸಾಫ್ಟ್ ಆಗೇ ಇರುತ್ತೆ. ಆದರೆ ಡೇ ಟೈಮ್ನಲ್ಲಿ ಡೈನಮಿಕ್ ರೇಂಜ್, ಎಡ್ಜ್ ಡಿಟೆಕ್ಷನ್ ಮತ್ತೆ ಡೀಟೇಲ್ಸ್ ವಿಷಯದಲ್ಲಿ ಸೆಲ್ಫಿ ಕ್ಯಾಮ್ರಾ ಅಷ್ಟು ಇಂಪ್ರೆಸ್ ಮಾಡ್ತಿಲ್ಲ. ಆದರೆ ಸೆಲ್ಫಿ ಕ್ಯಾಮ್ರಾ ಕ್ವಾಲಿಟಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಇದು ಚೆನ್ನಾಗಿದೆ. ಆದರೆ ಒಂದು ಒಳ್ಳೆ ವಿಷಯ ಏನಂತಂದ್ರೆ ಫ್ರಂಟ್ ಕ್ಯಾಮ್ರಾ ಇಂದ ಕೂಡ ನೀವು 4K ವಿಡಿಯೋಸ್ನ 60 FPS ಅಲ್ಲಿ ಶೂಟ್ ಮಾಡ್ಬೋದು. ಬೆಸ್ಟ್ ಪಾರ್ಟ್ ಅಂದರೆ ನೀವು ಅಟ್ಲೀಸ್ಟ್ ಸ್ಟೇಬಲ್ ವಿಡಿಯೋಸ್ನ ಶೂಟ್ ಮಾಡ್ಕೋಬೋದು. ಈ ಫೋನಲ್ಲಿ ನಾವು ಕೆಲವೊಂದು ಫೋಟೋಸ್ ಹಾಗೆ ವಿಡಿಯೋಸ್ನ ಕ್ಲಿಕ್ ಮಾಡಿದ್ದೀವಿ. ಅವೆಲ್ಲನೂ ನಾನು ಗೂಗಲ್ ಡ್ರೈವಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಕಡೆ ಬಂದರೆ ಇದರಲ್ಲಿ 7025 mAh ಮ್ಯಾಸಿವ್ ಬ್ಯಾಟ್ರಿ ಸಿಗುತ್ತೆ. ಕಾಂಪ್ಯಾಕ್ಟ್ ಫೋನ್ ಆಗಿದ್ರೂ ಇಷ್ಟು ದೊಡ್ಡ ಬ್ಯಾಟ್ರಿ ಕೊಟ್ಟಿರೋದು ಇಂಪ್ರೆಸಿವ್ ಅಂತ ಹೇಳ್ಬೋದು. ಇದು ನಾರ್ಮಲ್ ಯೂಸೇಜಲ್ಲಿ ಈಸಿಲಿ 1.5 ದಿನದಿಂದ 2 ದಿನ ಬ್ಯಾಟ್ರಿ ಬ್ಯಾಕಪ್ನ ಕೊಡುತ್ತೆ. ಹೆವಿ ಯೂಸರ್ಸ್ಗೆ ಇದು ಒಂದು ಫುಲ್ ಡೇ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. 80 ವಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಚಾರ್ಜಿಂಗ್ ಸ್ಪೀಡ್ ಫಾಸ್ಟ್ ಆಗಿದೆ. 1 ಅವರ್ ಒಳಗಡೆನೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋಗುತ್ತೆ. ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಕಡೆ ಬಂದರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಪೋರ್ಟ್ ಮಾಡುತ್ತೆ. ವೈಫೈ 7 ಇದೆ, ಬ್ಲೂಟೂತ್ 6 ಸಪೋರ್ಟ್ ಇದೆ, NFC ಸಪೋರ್ಟ್ ಕೂಡ ಇದರಲ್ಲಿ ಸಿಗುತ್ತೆ. IR ಬ್ಲಾಸ್ಟರ್ ಕೂಡ ಇದೆ. ಕನೆಕ್ಟಿವಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಕೊನೆಯದಾಗಿ ಓಪೋ ಫೈಂಡ್ ಎಕ್ಸ್ 9s ಬಗ್ಗೆ ಹೇಳೋದಾದ್ರೆ ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಫೋನ್ ಬೇಕು ಅನ್ನೋರಿಗೆ ಇದು ಒಂದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಪ್ಯಾಕ್ಟ್ ಸೈಜ್ ಜೊತೆಗೆ ಫ್ಲಾಗ್ಶಿಪ್ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ, ಪ್ರೀಮಿಯಂ ಕ್ಯಾಮರಾ, ಮ್ಯಾಸಿವ್ ಬ್ಯಾಟ್ರಿ ಹಾಗೆ ಸ್ಮೂತ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ಒಂದೇ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಎಸ್ಪೆಷಲಿ ಕಾಂಪ್ಯಾಕ್ಟ್ ಫೋನ್ ಇಷ್ಟಪಡೋರು ಈ ಫೋನ್ನ ಇಷ್ಟ ಆಗುತ್ತೆ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಪವರ್ಫುಲ್ ಆಗಿದೆ, ಬ್ಯಾಟ್ರಿ ಬ್ಯಾಕಪ್ ಎಕ್ಸಲೆಂಟ್ ಆಗಿದೆ. ಆದರೆ ನೆಗೆಟಿವ್ಸ್ ಹೇಳೋದಾದ್ರೆ ಕಾಂಪ್ಯಾಕ್ಟ್ ಸೈಜ್ ಫೋನ್ ಆಗಿದ್ರಿಂದ ಕೆಲವರಿಗೆ ಡಿಸ್ಪ್ಲೇ ಸೈಜ್ ಸ್ವಲ್ಪ ಸ್ಮಾಲ್ ಅಂತ ಫೀಲ್ ಆಗ್ಬೋದು. ಇದರ ಟೆಲಿಫೋಟೋ ಕ್ಯಾಮ್ರಾ ಇನ್ನೂ ನಮಗೆ ಬೆಟರ್ ಆಗಬೇಕಾಗಿತ್ತು. ಇದನ್ನ ಬಿಟ್ಟರೆ ಓವರ್ ಆಲ್ ಪ್ಯಾಕೇಜ್ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ ಓಪೋ ಫೈಂಡ್ ಎಕ್ಸ್ 9s ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವ್ರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.